ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 1ರ HRA ಪ್ರಾಬ್ಲಮನ್ನು ನೋಡೋಣ. HRA ಪ್ರಾಬ್ಲಮ್ ಫಾರ್ಮೆಟನ್ನು ನೋಡೋಣ. ಕಾಂಪಿಟೇಷನ್ ಆಫ್ ಹೌಸ್ ರೆಂಟ್ ಅಲವನ್ಸ್ ಆಫ್ ದ ಆನ್ SSC ಪರ್ಟಿಕ್ಯುಲರ್ಸ್ ಅಮೌಂಟ್ ಹೌಸ್ ರೆಂಟ್ ಅಲವನ್ಸ್ ಆ್ಯಕ್ಚುಲಿ ರಿಸೀವ್ಡ್ ಅಮೌಂಟ್ ಕಾಲಮ್ದಾಗ ಅಮೌಂಟ್ ಇಡಬೇಕು. ಅದಕ್ಕೆ ಲೆಸ್ ಲಿಸ್ಟ್ ಆಫ್ ದ ಫಾಲೋವಿಂಗ್ ಈಸ್ ಎಕ್ಸಾಮ್ಟೆಡ್ ಫಾರ್ ದ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A. ಫಸ್ಟ್ ಆಫ್ ಆಲ್ HRA ರಿಸೀವ್ಡ್ ಅಮೌಂಟನ್ನು ಔಟ್ಡೋರ್ ಕಾಲಮ್ದಾಗ ಇಡಬೇಕು, ಇನ್ನರ್ ಕಾಲಮ್ದಾಗ ಇಡಬೇಕು. ಸೆಕೆಂಡ್ ಒನ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ. ರೆಂಟ್ ಪೇಡ್ ಅಮೌಂಟ್ ಒಳಗೆ 10% ಆಫ್ ಸ್ಯಾಲ್ರಿಯನ್ನು ಲೆಸ್ ಮಾಡಬೇಕು. ಇದಕ್ಕಿಂತ ಮೊದಲ ಸ್ಯಾಲ್ರಿ ಮೀನಿಂಗನ್ನು ಕಂಡುಹಿಡಬೇಕು. ಸ್ಯಾಲ್ರಿ ಅಂದರೆ ಏನಂತ, ಸ್ಯಾಲ್ರಿ ಮೀನಿಂಗ್ ಅಂದರೆ ಏನ, ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಪ್ಲಸ್ ಕಮಿಷನ್. ಬೇಸಿಕ್ ಸ್ಯಾಲ್ರಿ ಪರ್ ಮಂತ್ ಕೊಟ್ಟರೆ ಅಂದರೆ ಇಂಟು 12 ಮಾಡ್ಕೋಬೇಕು, ಪ್ಲಸ್ DA ಅಂದರೆ ಫಾರ್ಮಿಂಗ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟರೆ ಅಂದ್ರೆ ಅಷ್ಟೇ ತೊಗೋಬೇಕು, ಇಲ್ಲಾಂದ್ರೆ ಇಲ್ಲ. ಪ್ಲಸ್ ಕಮಿಷನ್ ಆಟ್ ದ ರೇಟ್ ಆಫ್ ಫಿಕ್ಸ್ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಕೊಟ್ಟರೆ ಅಂದ್ರೆ ಅಷ್ಟೇ ತೊಗೋಬೇಕು, ಇಲ್ಲಾಂದ್ರೆ ಇಲ್ಲ. ಅದಾದ್ಬೇಕ ಇದ್ರೊಳಗೆ ಲೆಸ್ ಮಾಡಿ ರೆಂಟ್ ಪೇಡ 10% ಆಫ್ ಸ್ಯಾಲ್ರಿ ಲೆಸ್ ಮಾಡಿ ಅಮೌಂಟ ಇನ್ನರ್ ಕಾಲಮ್ದಾಗ ಇಡಬೇಕು. ಅದಾದ್ಬೇಕ 50% ಆಫ್ ಸ್ಯಾಲ್ರಿ, 40% ಆಫ್ ಸ್ಯಾಲ್ರಿ. 50% ಆಫ್ ಸ್ಯಾಲ್ರಿ ಯಾವಾಗ ಬರ್ತದೆ ಅಂದ್ರೆ ಮೈಕ್ರೋ ಸಿಟಿ ಇದ್ದಾಗ, ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಇತ್ತಂದ್ರೆ ಅಷ್ಟೇ 50% ಆಫ್ ಸ್ಯಾಲ್ರಿ ತಗೋದ, ಇಲ್ಲ ಅಂದ್ರೆ 40% ಆಫ್ ಸ್ಯಾಲ್ರಿ ತಗೋದ. ಯಾವ ಭೀ ಬೇರೆ ಸಿಟಿ ಇತ್ತಂದ್ರೆ 40% ಆಫ್ ಸ್ಯಾಲ್ರಿ ತಗೋದ. ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಇತ್ತಂದ್ರೆ ಅಷ್ಟೇ ಮಾತ್ರ 50% ಆಫ್ ಸ್ಯಾಲ್ರಿ ಬರ್ತೈತಿ. ಅಂತ ಇನ್ನರ್ ಕಾಲಮ್ದಾಗ ಯಾವ್ದು ಅಮೌಂಟ್ ಕಡಿಮೆ ಇರ್ತದೆ ಅದನ್ನ ಔಟರ್ ಕಾಲಮ್ದಾಗ ಹೊಡೆದ, ಔಟರ್ ಕಾಲಮ್ ಒಳಗೆ ಇಲ್ಲಿ HRA ಆ್ಯಕ್ಚುಲಿ ರಿಸೀವ್ಡ್ ಅಮೌಂಟ್ ಒಳಗೆ ಲೆಸ್ ಮಾಡೋದು, ಅದನ್ನ ಅಮೌಂಟನ್ನು ಕೆಳಗಡೆ ಇಡೋದು. ಟ್ಯಾಕ್ಸೇಬಲ್ HRA ಅಮೌಂಟ ಅದು ಆಕೈತಿ. ಈಗ ಒಂದು ಪ್ರಾಬ್ಲಮನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 1. ಶ್ರೀ ನಾಗು ಆಫ್ ನಾಗ್ಪುರ್ ಫರ್ನಿಶಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಬೇಸಿಕ್ ಸ್ಯಾಲ್ರಿ 12,000 ಪರ್ ಮಂತ್, ಡಿಯರ್ನೆಸ್ ಅಲವನ್ಸ್ 5,000 ಪರ್ ಮಂತ್, ಇಂಟೈರ್ಸ್ ಇಂತ ರಿಟೈರ್ಮೆಂಟ್ ಬೆನಿಫಿಟ್. ಹೌಸ್ ರೆಂಟ್ ಅಲವನ್ಸ್ ರಿಸೀವ್ಡ್ 8,000 ಪರ್ ಮಂತ್. ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ₹4,000 ಪರ್ ಮಂತ್. ಕಂಪ್ಯೂಟರ್ ಎಕ್ಸಾಮ್ಟೆಡ್ ಆ್ಯಂಡ್ ಟ್ಯಾಕ್ಸೇಬಲ್ HRA ಫಾರ್ ದ ಅಕೌಂಟಿಂಗ್ ಇಯರ್ 2024 and 25. ಆನ್ಸರನ್ನು ನೋಡೋಣ. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಆ್ಯಂಡ್ ಎಕ್ಸಾಮ್ಟೆಡ್ HRA ಆಫ್ ಶ್ರೀ ನಾಗು ಆಫ್ ನಾಗ್ಪುರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025 and 26. ಪರ್ಟಿಕ್ಯುಲರ್ಸ್ ಅಮೌಂಟನ್ನು ಬರ್ಕೋಣ, ಫಾರ್ಮೆಟ್ ಹಾಕ್ರಿ. ಅದ ನಂತರ ಆ್ಯಕ್ಚುಲಿ ರಿಸೀವ್ಡ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಹೌಸ್ ರೆಂಟ್ ಅಲವನ್ಸ್ ರಿಸೀವ್ಡ್ 8,000 ಪರ್ ಮಂತ್. 8,000 ಪರ್ ಮಂತ್ ಕೊಟ್ಟಿರ ಅಂದರೆ ಇಂಟು 12 ಮಾಡೋದ, ಇಲ್ಲಾಂದ್ರೆ ಡೈರೆಕ್ಟ್ ಅಮೌಂಟ್ ಕೊಟ್ಟಿರ ಅಂದ್ರೆ ಡೈರೆಕ್ಟ್ ತೆಗೋದ. 8,000 ಪರ್ ಮಂತ್ ಇಂಟು 12 ಎಷ್ಟು ಆಯ್ತು, 96,000 ಆಯ್ತು ಅಮೌಂಟ್. ಆಯ್ತಾ. ಲೆಸ್ ಲಿಸ್ಟ್ ಆಫ್ ದ ಫಾಲೋವಿಂಗ್ ಈಸ್ ಎಕ್ಸಾಮ್ಟೆಡ್ ಫಾರ್ಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A. ಫಸ್ಟ್ ಆ್ಯಕ್ಚುಲಿ HRA ರಿಸೀವ್ಡ್ ಅಮೌಂಟ್ ಕೊಟ್ಟಿದ್ದಾರೆ ನೋಡಿಲಿ. ಆ್ಯಕ್ಚುಲಿ HRA ರಿಸೀವ್ಡ್ ಅಮೌಂಟ್ ಇಲ್ಲೇ ಅದ, ಇದನ್ನ ಅಮೌಂಟನ್ನು ಇಲ್ಲೇ ತೆಳಗಡೆ ಇರೋದು 96,000. ಸೆಕೆಂಡ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ. 10% ಆಫ್ ಸ್ಯಾಲ್ರಿ ಅಂದ್ರೆ ಮೊದಲ ಸ್ಯಾಲ್ರಿ ಮೀನಿಂಗನ್ನು ಕಂಡಿಡ್ಬೇಕು. ರೆಂಟ್ ಪೇಡ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ರೆಂಟ್ ಪೇಡ್ ಅಮೌಂಟ್ ಬರ್ಕೊಂಡು ಪೇಲ ರೆಂಟ್ ಅಮೌಂಟ್ ಪೇಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ 4,000 ಪರ್ ಮಂತ್ ಕೊಟ್ಟರೆ ಅಂದರೆ ಇಂಟು 12 ಮಾಡ್ಕೋಬೇಕು. ರೆಂಟ್ ಪೇಡ್ 4,000 ಇಂಟು 12 48,000 ಆಯ್ತು. ಲೆಸ್ 10% ಆಫ್ ಸ್ಯಾಲ್ರಿ. 10% ಆಫ್ ಸ್ಯಾಲ್ರಿ ಮಾಡ್ಬೇಕಾದ್ರೆ ಸ್ಯಾಲ್ರಿ ಮೀನಿಂಗ್ ಕಂಡುಹಿಡಬೇಕು. ಸ್ಯಾಲ್ರಿ ಮೀನಿಂಗ್ ಏನೈತಿ ಇಲ್ಲೈತಿ ನೋಡು. ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಪ್ಲಸ್ ಕಮಿಷನ್. ಈಗ ನೋಡು ಮೀನಿಂಗ್ ಆಫ್ ಸ್ಯಾಲ್ರಿ ಹೆಂಗೆ ಕಂಡುಹಿಡಿದು ಅಂದರೆ ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರು, ಬೇಸಿಕ್ ಸ್ಯಾಲ್ರಿ 12,000 ಇಂಟು 12 ಮಾಡೋದು 1,44,000 ಆಯ್ತು. ಡಿಯರ್ನೆಸ್ ಅಲವನ್ಸ್ ಎಷ್ಟು ಕೊಟ್ಟೋದು 5,000 ಇಂಟು 12 60,000 ಆಯ್ತು. ಕಮಿಷನ್ ಕೊಟ್ಟಿಲ್ಲ, ನಿಲ್ಲ. ಟೋಟಲ್ ಅಮೌಂಟ್ ಸ್ಯಾಲ್ರಿ ಆಟೈತಿ 2,04,000 ಆಯ್ತು. 2,04,000 ಆಯ್ತು. ಇನ್ನು 10% ಆಫ್ ಸ್ಯಾಲ್ರಿ ಅಂದರೆ 2,04,000 ಇಂಟು 10% ಎಷ್ಟಾಯ್ತು ಅಮೌಂಟ್ 20,400. 48,000 ಒಳಗೆ 20,400 ಲೆಸ್ ಮಾಡಿದ್ರೆ 27,600 ಆಯ್ತು. ಆ್ಯಂಡ್ ಥರ್ಡ್ 40% ಆಫ್ ಸ್ಯಾಲ್ರಿ ಅಂದರೆ 40% ಆಫ್ ಸ್ಯಾಲ್ರಿ ಯಾಕೆ ಬರ್ತಂದ್ರೆ 50% ಆಫ್ ಸ್ಯಾಲ್ರಿ ಇದು ಮೈಕ್ರೋ ಸಿಟಿ ಅಲ್ಲ. ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಇತ್ತಂದ್ರೆ ಅಷ್ಟೇ ಮಾತ್ರ 50% ಬರ್ತೈತಿ, ಇಲ್ಲಾಂದ್ರೆ 40% ಬರ್ತೈತಿ. ಇದು ನಾಗ್ಪುರ್ ಐತಿ, ಅದ್ರ ಸಲುವಾಗಿ 40% ಆಫ್ ಸ್ಯಾಲ್ರಿ ಬರ್ತೈತಿ. 2,04,000 ಇಂಟು
40% ಏಟ ಐತಿ 81,600 ಐತಿ. ಇದು ಅಮೌಂಟ್ ಒಳಗೆ ಯಾವ್ದು ಲೆಸ್ ಅಮೌಂಟ್ ಐತ್ಲಿ ಅದನ್ನ ಔಟರ್ ಕಾಲಮ್ದಾಗ ಇಡಬೇಕು. 27,600 ಐತ್ಲಿ 27,600 ಅಮೌಂಟ್ ಇಲ್ಲಿ ಇಡಬೇಕು. ಅದಾದ್ಬೇಕ HRA ರಿಸೀವ್ಡ್ ಅಮೌಂಟ್ ಒಳಗೆ ಲೆಸ್ ಮಾಡಬೇಕು. 96,000 ಒಳಗೆ 27,600 ಲೆಸ್ ಮಾಡ್ರೆ 68,400 ಇದೇನ ಅಮೌಂಟ ಟ್ಯಾಕ್ಸೇಬಲ್ HRA ರಿಸೀವ್ಡ್. ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.